ಟೆಲಿವಿಷನ್ ಚಾನಲ್ಗೆ ಕೆಲವರು ವಕೀಲರಿಂದ ಕರೆ ಬಂದು ತಾವು ಖುದ್ದಾಗಿ ಬಾರ್ ಕೌನ್ಸಿಲ್ಗೆ ಬರಬೇಕು ಅಂತ ತಿಳಿಸಿದ್ರು. ಏನು ವಿಷಯ ಅಂತ ಹೇಳಿದರೆ ಅವರು ಇಲ್ಲ ಬನ್ನಿ ಸರ್ ತಾವು ಬನ್ನಿ ವಿಷಯಗಳನ್ನು ತಿಳ್ತೀವಿ ಅಂತ ಹೇಳಿದ್ರು. ಮತ್ತು ಬನ್ನಿ ನೋಡೋಣ ಏನಾದ ವಿಷಯ ಬನ್ನಿ. ವಕೀಲರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ, ಸೀರಿಯಲ್ ನಂಬರ್ 14 ಬಾರ್ ಕೌನ್ಸಿಲ್ ಕಂಟೆಸ್ಟೆಂಟು. ನೋಡಿ, ಮೊನ್ನೆ 11/3/2026 ಏನು ಎಲೆಕ್ಷನ್ ಅಂತ ನಡೆದಿದೆ, ಅದು ಎಲೆಕ್ಷನ್ ಅಂತ ಕರೆಯೋದಕ್ಕೆ ನನಗಂತೂ ಏನೂ ಅನ್ನಿಸ್ತಾನೆ ಇಲ್ಲ. ಅದು ಎಲೆಕ್ಷನ್ನೇ ಅಲ್ಲ, ಅದು ಬರೀ ಸೇಲ್ ಮಾರ್ಕೆಟು ಅಥವಾ ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡೋವಂಥದ್ದು ಅಥವಾ ಫಿಶ್ ಮಾರ್ಕೆಟು ಅನ್ನೋ ಥರ ಆಗೋಗಿದೆ. ಬಹಳಷ್ಟು ಅಡ್ವೊಕೇಟ್ಸು, ಭಾಳಷ್ಟು ನಮ್ಮ ವೃತ್ತಿ ಬಾಂಧವರು ಎಷ್ಟೋ ಒಂದು ವಿಶ್ವಾಸನ ಇಟ್ಕೊಂಡಿದ್ರು. ಪ್ರತಿ ಒಂದು ಸತಿ ನಾನು ಎಲೆಕ್ಷನ್ಗೆ ಹೋಗಿ ಅವ್ರನ್ನ ನಾನು ವೋಟ್ ಕೇಳಿದಾಗ, ಭರತ್ ಈ ಸತಿ ಆದರೂ ನಮಗೆ ನ್ಯಾಯ ಸಿಗತ್ತಾ, ನಮಗೊಂದು ಒಳ್ಳೆ ಒಂದು ಇನ್ಶೂರೆನ್ಸ್ ಸಿಗತ್ತಾ, ಒಂದು ವೆಲ್ಫೇರ್ ಫಂಡ್ ಫಿಗರ್ ಔಟ್ ಮಾಡ್ತೀರಾ, ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನನಗೆ ಪ್ರಶ್ನೆ ಮಾಡಿದಾಗ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಜ. ಆದರೆ ಈ ಎಲೆಕ್ಷನ್ ಬಂದಾಗ ಯಾವ ರೀತಿ ಕೆಲವು ಕಂಟೆಸ್ಟೆಂಟ್ಸು, ಕೆಲವು ಅಂತ ಹೇಳ್ತೀನಿ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆ ಜವಾಬ್ದಾರಿ ಬಂದು ಬಾರ್ ಕೌನ್ಸಿಲ್ ಹೈ ಪವರ್ ಕಮಿಟಿ ಅವ್ರಿಗೆ ಬಿಡ್ತಾ ಇದ್ದೀನಿ. ಅವರು ಅದನ್ನು ಎನ್ಕ್ವೈರಿ ಮಾಡಬೇಕು. ಎಲ್ಲ ಸುಮಾರು ವಕೀಲರುಗಳು ಏನು ಪರ್ಸ್ಗಳು ಕೊಡೋದೇನು, ಪವರ್ ಬ್ಯಾಂಕ್ಸ್ ಕೊಡೋದೇನು, ಲೇಡಿ ಪರ್ಸ್ಗಳು ಕೊಡೋದೇನು, ಸೀರೆಗಳು ಹಂಚೋದೇನು, ದುಡ್ಡುಗಳು ಏನು 5,000, 10,000, 20,000 ಈ ರೀತಿ ಇಷ್ಟಾನುಸಾರ ಹಂಚೋದೇನು. ಒಂದೊಂದು ಕಡೆ ಅಂತೂ ಕೆಲವು ತಾಲೂಕು ಬಾರ್ಗಳನ್ನ ಡೈರೆಕ್ಟಾಗಿ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಎಂಟೈರ್ ತಾಲೂಕು ಬಾರ್ಗಳದ್ದು ಎಂಟೈರ್ ಓಟು ಒಬ್ಬರಿಗೆ ಅಥವಾ ಇಬ್ಬರಿಗೆ ಬಿಟ್ಟರೆ ಇನ್ಯಾರಿಗೂ ಬೀಳಲ್ಲ. ಆ ರೀತಿ ಲೆವೆಲಲ್ಲಿ ಪೂರ್ತಿ ಹೋಲ್ಸೇಲಾಗಿ ಪರ್ಚೇಸ್ಗಳು ಮಾಡಿಕೊಂಡು, ಕೆಲವು ಕಡೆ ಬಾಗಲಕೋಟೆ ಅಂತ ಒಂದು ಕೆಲವು ಅಸೋಸಿಯೇಷನ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ತೆಗೆದ್ರೆ ಕ್ಯಾಮ್ರಾ ವರ್ಕ್ ಆಗಲ್ಲ, ರೆಕಾರ್ಡಿಂಗ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಕರೆಂಟ್ಗಳು ತೆಗೆದು ಬರೀ ಅವ್ರು ಯಾರು ಓಟ್ ಬೇಕೋ ಅಂಥವ್ರಿಗೆಲ್ಲ ಓಟ್ ಹಾಕ್ಸ್ಕೊಂಡಿರುವಂಥ ವರದಿಗಳು ನಮಗೆ ಬಂದಿದೆ. ಬಹಳಷ್ಟು ವಕೀಲರು ನಿನ್ನೆ ಆಲ್ಮೋಸ್ಟ್ ಎಲೆಕ್ಷನ್ ಆದಮೇಲೆ ಥೂ ಅಂತ ಮಕ್ಕದ ಮೇಲೆ ಉಗಿತಾ ಇದ್ದಾರೆ. ಬಾರ್ ಕೌನ್ಸಿಲ್ ಹೈ ಪವರ್ ಕಮಿಟಿ ಇದನ್ನು ತುಂಬ ಗಂಭೀರವಾಗಿ ತಗೋಬೇಕು. ದಿಸ್ ಈಸ್ ನಾಟ್ ಫಾರ್ ಸೇಕ್ ಆಫ್ ಎಂಟರ್ಟೈನ್ಮೆಂಟ್, ದಿಸ್ ಈಸ್ ನಾಟ್ ಫಾರ್ ಸೇಕ್ ಆಫ್ ಟೈಮ್ ಪಾಸ್. ಇದು ನಮ್ಮ ವೃತ್ತಿ, ಇದು ನಮ್ಮ ಜೀವನ, ನಮ್ಮ ಲೈಫ್ ಸ್ಟೇಕ್ ಇದರಲ್ಲಿದೆ. ಹಂಗಾಗಿ ಪ್ರತಿಯೊಬ್ಬರೂ ಎಲ್ಲ ವಕೀಲರು ನಮ್ಮ ಒಂದು ಹೋರಾಟಕ್ಕೆ ಅಷ್ಟೇ ಅಲ್ಲ, ಅದು ನಿಮ್ಮ ಒಂದು ಹೋರಾಟ ಕೂಡ. ಕಾರಣ ಇಷ್ಟೇ, ನಾವು ಎಲೆಕ್ಷನ್ನೇ ನಡೆದಿರ್ಬೋದು, ಆದರೆ ಓಟ್ ಹಾಕಿ ಗೆಲ್ಲಿಸುವಂಥ ವ್ಯಕ್ತಿಗಳು ನೀವು. ನಿಮ್ಮ ಓಟುಗಳನ್ನ ಮಿಸ್ಯೂಸ್ ಆಗಿದೆ, ನಿಮ್ಮ ಓಟುಗಳು ಕಳ್ತನ ಆಗಿದೆ, ನಿಮ್ಮ ಓಟುಗಳನ್ನ ಬೇರೆ ಎಲ್ಲೋ ಮಾರಾಟಕ್ಕಾಗಿದೆ ಅಂದಾಗ ನಾಳೆ ದಿನ ನಿಮ್ಮ ರೈಟು ಕಳ್ಕೊಂಡಿದ್ದೀರಾ ಅಂತ ಅರ್ಥ. ನೀವು ಎಚ್ಚೆತ್ತಕೋಬೇಕು. ನಮಗಿಷ್ಟೇ ಬೇಕಾಗಿರೋದು, ಯಾರನ್ನ ನಾವು ಇದು ಪರ್ಸ್ನಲ್ ಆಗಿ ದೂಷಿಸ್ತಾ ಇಲ್ಲ. ಬಾರ್ ಕೌನ್ಸಿಲಲ್ಲಿ ಏನು ಎಲೆಕ್ಷನ್ ನಡೆದಿತ್ತು, ಹೈ ಪವರ್ ಕಮಿಟಿ ಅವರು ಅದನ್ನು ಪ್ರಾಪರ್ ಆಗಿ ಎನ್ಕ್ವೈರಿಗಳು ಮಾಡಿ, ಕಮಿಟಿ ಆರ್ಗನೈಸ್ ಮಾಡಿ ಎನ್ಕ್ವೈರಿ ಮಾಡಿ, ಅದಾದಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಡಿಸ್ಕ್ವಾಲಿಫಿಕೇಷನ್ನ ಇಶ್ಯೂ ಮಾಡಿ ಮಿಕ್ಕಿದವ್ರನ್ನ ಅವರು ಎಲೆಕ್ಟ್ ಮಾಡ್ಕೋಬೋದು, ಅಥವಾ ಹೊಸ ಎಲೆಕ್ಷನ್ನೇ ಕಂಡಕ್ಟ್ ಮಾಡಲಿ. ಚಾಯ್ಸ್ ಈಸ್ ಗಿವನ್ ಟು ಬಾರ್ ಕೌನ್ಸಿಲ್ ಹೈ ಪವರ್ ಕಮಿಟಿ. ನಾವು ಅದು ಯಾವುದೇ ರೀತಿ ಇಂಟರ್ಫಿಯರ್ ಆಗಲ್ಲ. ಆದರೆ ಯಾವುದೇ ಕ್ಯಾಂಡಿಡೇಟ್ಗೂ ಅನ್ಯಾಯ ಆಗಬಾರ್ದು. ಇದು ಪ್ರಜಾಪ್ರಭುತ್ವ, ಅಂದರೆ ನಮ್ಮ ಪ್ರಭುತ್ವ, ಅಂದರೆ ನಿಮ್ಮ ಪ್ರಭುತ್ವ. ದಯವಿಟ್ಟು ನೀವೆಲ್ಲ ನಮಗೆ ಸಹಕರಿಸಬೇಕು. ನಾಳೆ ಅಂದರೆ ಬುಧವಾರ ನಾವು ಒಂದು ಅಜಿಟೇಷನ್ ಮಾಡಬೇಕು ಬಾರ್ ಕೌನ್ಸಿಲ್ ಮುಂದೆ ಅಂತ ಮಾತುಕತೆ ನಡೀತಾ ಇದ್ದೀವಿ. ನಾನು ಅದ್ರ ಬಗ್ಗೆ ಟೈಮು ಡೇಟು ಎಲ್ಲನೂ ನಾನು ಒಂದು ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಶೇರ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲ ಪರ್ಸ್ನಲಾಗಿ ಬನ್ನಿ, ನಮಗೆ ಸಹಕಾರ ಕೊಡಿ. ನಿಮಗೆ ನಾವು ಸಹಕಾರ ಕೊಡ್ತೀವಿ, ನಮಗೆ ನೀವು ಸಹಕಾರ ಕೊಡಿ. ನ್ಯಾಯಯುತವಾಗಿ ಬಾರ್ ಕೌನ್ಸಿಲ್ ನಡಿಬೇಕು ಅಂತಂದರೆ ನೀವಿಲ್ಲ ಅಂತಂದರೆ ಸಾಧ್ಯ ಇಲ್ಲ. ನೀವೇ ಬರಬೇಕು ನಮ್ಮ ಜೊತೆಗೆ, ನೀವೇ ನಮ್ಗೆ ದೇವರಿದ್ದಂಗೆ. ದಯವಿಟ್ಟು ಬನ್ನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. I got 45 years experience. Everybody told about what happened on 11/3/2026 or irregularities. Everybody has seen. I also saw the same incident, so I don't want to repeat the same, but I'll tell you, next day, that is on Friday, I went to give the complaint to the Karnataka State Bar Council. Padma, she took the complaint. After that I asked, where are the high power committee judges? They said they are in arbitration court. I went to Kharija Bhavan and I gave to the complaint. I told about the incident. What they said, I said you have to investigate the matter.
He said it is a contempt of court. You are telling like that. I am a criminal advocate. I know what is the practice. As an advocate, I cannot investigate the matter. You are a high power committee. You got all the powers to investigate the matter and come to the records. He got angry. He left. So after that, what I want is, what complaint I gave, they had to give the reply to me, and also I want the person should be debarred or disqualified, because re-election will be cost to the every government. So I want them to be disqualified. That is my request. ನಾನು ಅಮೃತೇಶ್ ಎಂತಿ ಅಂತ ಅಡ್ವೊಕೇಟ್ ಹೈಕೋರ್ಟು. ಮೊನ್ನೆ ನಡೆದಂಥ 11/3/2026 ಬಾರ್ ಕೌನ್ಸಿಲ್ ಎಲೆಕ್ಷನ್ನು, ಅದನ್ನು ರಿಟರ್ನಿಂಗ್ ಆಫೀಸರ್ಗಳ ಬಾಯಿಂದ ಕೇಳಬೇಕಾದ್ರೆ ಈಗಾಗಲೇ ಪೇಪರ್ಗಳೆಲ್ಲ ಬಂದಿದೆ, ಅತ್ಯಂತ ಶಾಂತಿಯುತವಾಗಿ ಮತದಾನ ಯಶಸ್ವಿಯಾಗಿ ನಡೀತು ಅಂತ. ಇದು 100ಕ್ಕೆ 100ರಷ್ಟು ಸುಳ್ಳು. ಅವತ್ತಿನ ಮತದಾನದ ದಿನದ ಏನಾದರೂ ವಿಡಿಯೋ ಮಾಡಿದ್ದು ಇದ್ದರೆ ಅದನ್ನು ದಯವಿಟ್ಟು ರಿಟರ್ನಿಂಗ್ ಆಫೀಸರ್ಗಳು ತಗೊಂಡು ಕೂತ್ಕೊಂಡು ನೋಡಬೇಕು. ಹೊರಗಡೆ ಮತದಾರರಾದಂಥ ನಾವು ಜವಾಬ್ದಾರಿಯುತವಾದಂಥ ವಕೀಲರು ಒಳಗಡೆ ಮತದಾನ ಮಾಡೋಕ್ಕೆ ಹೋಗುವಂಥ ಜಾಗ ಎಷ್ಟು ಕಿರಿದಾಗಿತ್ತು, ಎಷ್ಟು ಜನ ಒಳಗೆ ಹೋಗಿ ವೋಟ್ ಮಾಡಲಬಹುದೋ ಇಲ್ಲವೋ ಅಂತ ಹೇಳೋದನ್ನ ಯೋಚನೆ ಮಾಡಬೇಕಾಗಿತ್ತು. ಹಿರಿಯ ವಕೀಲರು ಬೆಂಗಳೂರು ಹೈಕೋರ್ಟ್ನಿಂದ ಬಂದಂಥವರು ಸರಿಸುಮಾರು 50% ಹಿಂದಕ್ಕೆ ಬಂದರು. ಬೇಡಪ್ಪ, ಈ ವ್ಯವಸ್ಥೆಯಲ್ಲಿ ನಾವು ವೋಟ್ ಮಾಡೋದು ಬೇಡ ಅಂತ. ಆದರೆ ಭಾಳ ಜೋರಾಗಿ ಪೇಪರ್ ಟೈಗರ್ಗಳ ಥರ ಏನು ಹೇಳಿದ್ರು ಇವರು ಅಂತ ಹೇಳಿದರೆ, ಪೇಪರ್ ಮೇಲೆ ಭಾಳ ಬೇರೆ ಬೇರೆ ನಿಮಗೆ ಎಲ್ಲ ರೀತಿಯ ಸೌಕರ್ಯ ಮಾಡಿದ್ದೀವಿ, ಹಿರಿಯರಿಗೆಲ್ಲರಿಗೂ ಕೆಳಗಡೆನೆ ಗ್ರೌಂಡ್ ಫ್ಲೋರ್ಲಿ ಕೊಟ್ಟಿದ್ದೀವಿ, ಫಸ್ಟ್ ಫ್ಲೋರಲ್ಲಿ ಈ ಥರ, ಸೆಕೆಂಡ್ ಫ್ಲೋರ್ಲಿ, ಇವೆಲ್ಲವೂ ಬರೀ ಪೇಪರ್ನಲ್ಲಿ ಇತ್ತೇ ಹೊರತು ವಾಸ್ತವವಾಗಿ ಅಲ್ಲಿ ಒಂದು ಮೀನು ಮಾರ್ಕೆಟೋ ಇಲ್ಲ KR ಮಾರ್ಕೆಟ್ ಇದ್ದ ಹಾಗೆ ಇತ್ತು. ಅದು ಅಲ್ಲಿ ಅವ್ಯವಸ್ಥೆಯನ್ನು ನೋಡಿದ್ರೆ ನಾವು ಬೇರೆ ಚುನಾವಣೆಗಳನ್ನು ನೋಡ್ಬೋದು. ಇಲ್ಲಿ ವಕೀಲರ ಚುನಾವಣೆ, ಬಾರ್ ಕೌನ್ಸಿಲ್ನ ಚುನಾವಣೆ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಆಗಿರುವಂಥ ನಡೀತಿರುವ ಚುನಾವಣೆ, ಇದರ ಜವಾಬ್ದಾರಿ ಹೊತ್ತಂಥವ್ರು ಯಾರು ಅಂತ ಹೇಳಿದರೆ ವಿಶ್ರಾಂತ ನ್ಯಾಯಮೂರ್ತಿಗಳು. ಆ ವಿಶ್ರಾಂತ ನ್ಯಾಯಮೂರ್ತಿಗಳಿಗೆ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಇದ್ದಿದ್ರೆ ಆ ಎಲೆಕ್ಷನ್ನ ಅವತ್ತೇ ನಿಲ್ಲಿಸಬೇಕಾಗಿತ್ತು. ಅಲ್ಲಿ ನಡೆದಂಥ ಅಕ್ರಮಗಳು, ಹಣನ ಅಲ್ಲೇ ಹಂಚ್ತಾ ಇದ್ದಾರೆ, ಅಲ್ಲೇ ಮತಪತ್ರ ಕೇಳ್ಕೊಂಡು ಬೈ ಫೋರ್ಸ್ ಕೇಳ್ಕೊಂಡು ಅಲ್ಲಿ ಅವರ ಇದನ್ನು ಹಾಕ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಇದಾದರೆ ಫಸ್ಟು ಸೆಕೆಂಡ್ ಫ್ಲೋರ್ನಲ್ಲಿ ಅದು 2023-24ರಲ್ಲಿ ಎನ್ರೋಲ್ ಆದಂತಹ ಆ ಯಂಗ್ ಬ್ಯಾಚ್ನ ಹೆದರಿಸಿ ಬದರಿಸಿ ಅವರು ವೋಟರ್ಸ್ನ ಕೊಡೀಲಿ, ನಿನ್ಗೆ ವೋಟ್ ಹಾಕಕ್ಕೆ ಬರಲ್ಲ ಅಂತ ಹೇಳಿ ಒಳಗಡೆ ಇದು ಮಾಡ್ತಾರೆ. ಮತ್ತು ವಾಲಂಟಿಯರ್ಸನ್ನು ಯಾರು ತಗೊಂಡಿದ್ದಾರೆ ಇವರು? ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನ ಹಲವಾರು ಕಮಿಟಿ ಮೆಂಬರ್ಸ್ಗಳು. ಆ ಕಮಿಟಿ ಮೆಂಬರ್ಸ್ಗಳೇ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಕ್ಯಾಂಡಿಡೇಟಿಗೆ ಕ್ಯಾನ್ವಾಸ್ ಮಾಡ್ತಾರೆ. ಹಾಗೇನೆ ಬಾರ್ ಕೌನ್ಸಿಲ್ನವರು ವಾಲಂಟಿಯರ್ಸ್ ತಗೊಂಡ್ರೆ ಅವರಲ್ಲಿ ಬೂತಲ್ಲೇ ಕ್ಯಾನ್ವಾಸ್ ಮಾಡಿ ಎಲ್ಲರಿಗೂ ವೋಟ್ ಹಾಕ್ತಾರೆ. ಕ್ಯಾಂಡಿಡೇಟ್ಸ್ಗಳನ್ನ ಒಳಗಡೆಗೆ ಬಿಟ್ಟಿದ್ದಾರೆ. ಸುಮ್ಮನೆ ನಾಮ್ ಕ್ರಾಸ್ದಾಗ ಮಾತ್ರ ಹೊರಗಡೆ ಒಂದು ಅಭ್ಯಾಪಾರಿ ಹಾಗೆ ಒಂದು 25-30 ಜನ ಕ್ಯಾಂಡಿಡೇಟ್ಸ್ಗಳು ಭಾಳ ನೀತಿ ನಿಯಮ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಿಂತಿದ್ರು. ಅದು ನಿಮ್ಗೆ ಹೇಳ್ತೀನಿ, ಮತದಾರ ಹೋಗ್ಬೇಕಾದ್ರೆ ಅವ್ರ ಹತ್ತಿರದಲ್ಲಿ ಅವರು ಮಾತಾಡಿಸ್ಲಿಕ್ಕೂ ಬಿಡಲ್ಲ. ಒಂದು 25 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ದಂಗೆ ಅಷ್ಟು ದೂರದಲ್ಲಿ ನಿಂತು ಅವರು ಕೂಗಿ ಕರಿಬೇಕು ಮತದಾರನ, ಬನ್ನಿ ಸಾರ್ ನಮ್ಗೊಂದು ಓಟ್ ಹಾಕಿ ಅಂತ. ಆದರೆ ಒಳಗಡೆ ಅಕ್ರಮ ಮಾಡೋರು ಮಾಡ್ತಾನೇ ಇದ್ರು. ಇದ್ರ ಬಗ್ಗೆ, ಇಷ್ಟೆಲ್ಲ ಅವ್ಯವಸ್ಥೆ ಆದದ್ರ ಬಗ್ಗೆ ಈಗಾಗಲೇ ಉಮೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಮಮೂರ್ತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಾಗೇನೆ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಹಲವಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟನ್ನು ಯಾಕೆ ನೀವು ಗಂಭೀರವಾಗಿ ತೆಗೆದುಕೊಂಡಿಲ್ಲ? ಇದು ನಮ್ಮ ಮೊದಲನೇ ಕ್ವಶನ್. ನಾನು ಇದನ್ನು ಕೆಲವೊಂದು ದುಷ್ಟಾಂತಗಳನ್ನ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಅಕ್ರಮ ನಡೆಯುತ್ತೆ ಅಂತ ಹೇಳಿದಾಗ ಅಬ್ಸರ್ವರ್ ಆಗಿ ನಾನೇ ಹೋಗಿದ್ದೆ, ವಿಡಿಯೋ ಮಾಡ್ಕೊಂಡು ಬಂದು ನನ್ನ ಒಂದು ರಿಪೋರ್ಟ್ ಕೊಟ್ಟಿದ್ದೆ. ಅಲ್ಲಿ ರೀಎಲೆಕ್ಷನ್ ಆಯಿತು. ಹಾಗೇನೆ ಹುಬ್ಬಳ್ಳಿಯಲ್ಲೂ ಸಹ ರೀಎಲೆಕ್ಷನ್ ಆಗಿದೆ. ಆದ್ದರಿಂದ ದುಷ್ಟಾಂತಗಳನ್ನು ಯೋಚನೆ ಮಾಡಬೇಕು.
ಏನು ನ್ಯಾಯಮೂರ್ತಿಗಳು, ವಿಶ್ರಾಂತ ನ್ಯಾಯಮೂರ್ತಿಗಳಿದ್ದೀರಿ, ನೀವು ಸ್ವಲ್ಪ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ. ನಿಮ್ಮ ಜೊತೆಯಲ್ಲಿರೋಂಥವ್ರು ಬಾರ್ ಕೌನ್ಸಿಲ್ನ ಇನ್ಚಾರ್ಜ್ ಸೆಕ್ರೆಟರಿ ಆದಂಥವ್ರು ಸಹ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಇಲ್ಲಿ ಇಷ್ಟೆಲ್ಲ ಅಕ್ರಮ ಆದರೂ ಯಶಸ್ವಿಯಾಗಿ ಶಾಂತಿಯುತವಾಗಿ ಮತದಾನ ನಡೀತು ಅಂತ ಹೇಳ್ತಿರಲ್ವಾ? ನಿಮಗೆ ನಾಚಿಕೆ ಆಗಲ್ಲ? ಅಲ್ಲಿ ಏನು ನಡೀತು ಅಂತ ಹೇಳೋದನ್ನು ವಾಸ್ತವನ ಹೇಳಿ ಜನರ ಮುಂದೆ. ವಕೀಲರು ಜವಾಬ್ದಾರಿಯುತವಾಗಿ ನಾವು ವೋಟ್ ಹಾಕೋರು. ಆದ್ದರಿಂದ ಇವತ್ತು ಸಹ ಇವರ ಕಂಪ್ಲೇಂಟ್ಗಳನ್ನೆಲ್ಲರನ್ನು ಸವಿಸ್ತರವಾಗಿ ನೋಡಿ, ನೀವು ಸಹ ವಿಡಿಯೋ ಮಾಡ್ಕೊಂಡಿದ್ದೀರಿ. ಆ ವಿಡಿಯೋನ ಕೊಡಿ, ಕೂರಿಸಿ ಮತದಾರನ ಯಾರು ಕ್ಯಾಂಡಿಡೇಟ್ಸ್ಗಳಿಂದ ಯಾರು ಅವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡು ಸಮಾಲೋಚನೆ ಮಾಡಿ ಅದರ ಮೇಲೆ ತೀರ್ಮಾನ ತಗೊಳ್ಳಿ. ಹಾಗೇನೆ ನಿಮಗೆ ಹೇಳ್ತೀನಿ, ಒಬ್ಬರು ರಿಟರ್ನಿಂಗ್ ಆಫೀಸರ್ ಆದಂಥವ್ರು ನಿಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದೀರಿ. 48 ಗಂಟೆಗಳ ಮೊದಲು, ಎಲೆಕ್ಷನ್ ನಡೆಯುವ 48 ಗಂಟೆಗಳ ಮೊದಲು ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡು ಈ ಥರ ಎಲೆಕ್ಷನ್ ನಡೆಯುತ್ತೆ, ಈ ಥರ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ, ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಈ ಥರ ಇದೆ, ಹೊರಗಡೆ ಬರ್ಲಿಕ್ಕೆ ಈ ಥರ ಇದೆ, ಈ ಥರ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡೋದನ್ನ ಇವತ್ತಿನವರೆಗೆ ನೀವು ಮಾಡಿಲ್ಲ. ಅದು ನಿಜವಾಗ್ಲೂ ಇದು ಚುನಾವಣೆಯಲ್ಲಿ ಅಕ್ರಮ ನಡೀಲಿಕ್ಕೆ ಇದರಲ್ಲಿ ನೀವು ಸಹ ಭಾಗಿದಾರರು ಅಂತ ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ, ಯಾರ ಮಾತನ್ನು ಕೇಳ್ತಿರ. ನಾನೇ ಗೇಟ್ನಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ರೆ ಬಂದ್ರಿ, 2 ನಿಮಿಷ ನೋಡಿದ್ರಿ, ಹಿಂದಕ್ಕೆ ಹೋದ್ರಿ. ಇನ್ನೊಬ್ರು ಸೀನಿಯರ್ ಕೌನ್ಸಿಲ್ನ ನೀವು ಇಟ್ಕೊಂಡಿದ್ರಿ, ಏನು ರಿಟರ್ನಿಂಗ್ ಆಫೀಸರ್ಗೆ ಅಸಿಸ್ಟೆಂಟ್ ಅಂತ. ಆ ಮನುಷ್ಯ 2 ಸರಿ ಬಂದರು ಹೋದ್ರು, ಅವ್ರಿಗೆ ದುಡ್ಡು ಕೊಡ್ತಿದ್ದಾರೆ, ನೀವು ದುಡ್ಡು ಕೊಡ್ರಿ ಅಂತ ಹೇಳುವಂಥ ಮಾತು ಅವ್ರ ಬಾಯಿಂದ ಬಂದಿದೆ. ಆದ್ದರಿಂದ ಇವತ್ತು ಈ ಹೋಲ್ ಬ್ಯಾಂಗ್ಳೂರಿನಲ್ಲಿ ನಡೆದಂಥ KSPCA ಎಲೆಕ್ಷನ್ನು ಅತ್ಯಂತ ಅಕ್ರಮ ಮತ್ತು ಅವ್ಯವಹಾರದಿಂದ ಕೂಡಿತ್ತು. ಆದ್ದರಿಂದ ಇದು ಎಲೆಕ್ಷನ್ ಆಗಲೇಬೇಕು ಅಂತ ಹೇಳೋದು ನಮ್ಮ ಆಗ್ರಹ. ಇದನ್ನ ಎಲ್ಲ ವಕೀಲರು ಸ್ವಾಗತಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಹಾಗೇನೆ ಯಾವ್ಯಾವ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅವರೆಲ್ಲರೂ ಸಹ ನಾಳೆ ಬೆಳಗ್ಗೆ ಇಲ್ಲಿ ಬಾರ್ ಕೌನ್ಸಿಲ್ನ ಮುಂದೆ ಒಂದು ಧರಣಿ ಸತ್ಯಾಗ್ರಹನ ಮಾಡ್ಲಿಕ್ಕೆ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ತಾವೆಲ್ಲರೂ ಬರಬೇಕು. ನಾಳೆ ಅಂದರೆ ತಾರೀಕು 18 ಮಾರ್ಚು ಹೊರಗಡೆಯಿಂದಲೂ ಬರ್ಬೋದು. ಈ ಮಧ್ಯದಲ್ಲಿ ಉಮೇಶ್ ಅವರು ಒಂದು ಮಾತು ಹೇಳಿದರು, ಕರೆಂಟ್ ತೆಗೆದುಹಾಕಿದ್ರು ಅಂತ. ಅದು ಇನ್ನೆಲ್ಲೋ ಅಲ್ಲ, ಬಾಗಲಕೋಟೆಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೂ ಸಹ ಕರೆಂಟ್ ಇಲ್ದಂಗೆ ನೋಡಿಕೊಂಡು ಒಬ್ಬ ಅಭ್ಯರ್ಥಿ, ಪ್ರಭಾವಿ ಅಭ್ಯರ್ಥಿ, ಅವ್ರಿಗೆ ಬೇಕಾದವ್ರ ಕಡೆಗೆ ವೋಟ್ ಹಾಕ್ಸ್ಕೊಂಡು, ನಿಮಗೇನು ಆ ವರದಿ ಬಂದೇ ಇಲ್ವಾ? ಯೋಚನೆ ಮಾಡಿ. ಯಾಕೆ ಎಲೆಕ್ಷನ್ ಆಗಬೇಕು ಅನ್ನೋಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳು ಸತ್ಯ ಆಗಿದೆ. ಆದ್ದರಿಂದ ನೀವು ತಕ್ಷಣ ಮೀಟಿಂಗ್ ಮಾಡಿ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತ್ಕೊಂಡು ಸಮಾಲೋಚನೆ ಮಾಡಿ ತಕ್ಷಣ ಎಲೆಕ್ಷನ್ ಅನೌನ್ಸ್ ಮಾಡಬೇಕು. ಅಲ್ಲಿವರೆಗೆ ಕೌಂಟಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ನಮ್ಮ ಆಗ್ರಹ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ 2nd ಫ್ಲೋರು, 1st ಫ್ಲೋರು, 3rd ಫ್ಲೋರ್ನಲ್ಲಿ ರಿಗ್ಗಿಂಗ್ ಆಗಿದೆ. ಮೋರ್ ದ್ಯಾನ್ 500 ವೋಟ್ಸ್ ರಿಗ್ಗಿಂಗ್ ಆಗಿದೆ. ಈ ವಿಷಯ ಈವನ್ ರಿಟರ್ನಿಂಗ್ ಆಫೀಸರ್ಗೆ ರೈಟಿಂಗ್ನಲ್ಲಿ 1 or 2% ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋ ಆ್ಯಕ್ಷನ್ ವಾಸ್ ಟೇಕನ್. ರಿಗ್ಗಿಂಗ್ ಆಗುವಾಗ ದೇ ಆರ್ ನಾಟ್ ಅಲೋಡ್ ಇವನ್ ದಿ ಪೊಲೀಸ್ ಟು ಕಂಟ್ರೋಲ್ ದಿ ರಿಗ್ಗಿಂಗ್. ಒಂದೇ ಬ್ಯಾಲೆಟ್ ಪೇಪರ್ನಲ್ಲಿ 2 ಡಿಫ್ರೆಂಟ್ ಹ್ಯಾಂಡ್ ರೈಟಿಂಗ್ಸ್ ಇದೆ. ಕಿತ್ತುಕೊಂಡು ಅಲ್ಲೇ ಸ್ಪಾಟ್ನಲ್ಲಿ ದುಡ್ಡು ಕೊಟ್ಟು ಕಿತ್ತುಕೊಂಡು ವೋಟ್ ಹಾಕಿದ್ದಾರೆ. ಯಾವುದು ಈ ಸರ್ವೆ ಸೀರಿಯಲ್ ನಂಬರ್ 24 ಪ್ರಕಾರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವನು ಸುಪ್ರೀಂ ಕೋರ್ಟ್ಗೂ ಲಾಂಚ್ ಮಾಡಿದ್ದೀನಿ ಕಂಪ್ಲೇಂಟು. ಈಗ ಸೂಪರ್ವೈಸರಿ ಮಾನಿಟರಿಂಗ್ ಕಮಿಟಿ ಅಪಾಯಿಂಟೆಡ್ ಬೈ ದಿ ಸುಪ್ರೀಂ ಕೋರ್ಟ್, ಅದಕ್ಕೂ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಫುಟೇಜು ಟ್ಯಾಂಪರ್ ಮಾಡ್ತಾಯಿದ್ದರು. ದಿ ಎಂಟೈರ್ ಥಿಂಗ್ಸ್ ಇಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇರೋ ಅಫಿಷಿಯಲ್ಲು ವಿನೋದ್ ಅಲಿಯಾಸ್ ಚಂದ್ರಶೇಖರು, ಅವ್ರ ಮಿಸಸ್ ಸೆಕ್ರೆಟರಿ, ಇವರೆಲ್ಲ ಇನ್ವಾಲ್ವ್ಮೆಂಟ್ ಆಗಲಿ, ಫ್ರಾಡ್ ಆಗಿದೆ, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಪನಿಷ್ಮೆಂಟ್ ಮಾಡಬೇಕು. ಅವ್ರನ್ನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರು ಅವರು ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು. ಈ ಮ್ಯಾಟ್ರನ್ನ CBIಗೆ ರೆಫರ್ ಮಾಡಬೇಕು. ಅವ್ರ ಮನೆಗಳು ರೈಡ್ ಆಗಬೇಕು. ಎಷ್ಟು ಕೋಟ್ಯಾಂತರ ರೂಪಾಯಿ ಅವ್ರ ಫೋನಲ್ಲಿ ಸೀಸ್ ಆಗಬೇಕು. ಅಷ್ಟೇ ಅಲ್ಲ, 149 ಕೋಟಿಗೆ ಇದು ಅವಮಾನ. 1,24,000 ಅಡ್ವೊಕೇಟ್ಸ್ಗೆ ಇದು ಅವಮಾನ. ನಾವು ಒಬ್ಬರಿಗಲ್ಲ, ಅಟ್ ದಿ ಸೇಕ್ ಆಫ್ ಒನ್ ಆರ್ ಟೂ ಅಫಿಷಿಯಲ್ಸ್ನಿಂದ 1,24,000 ಅಡ್ವೊಕೇಟ್ಸ್ಗೆ ಅವಮಾನ.
ಅದೇ ರೀತಿಯಲ್ಲಿ ಅದೇ ರಿಟರ್ನ್ ಆಫೀಸರ್ಗಾಗಲಿ ಅವ್ರಿಗೆಲ್ಲ ಎಂಟೈರ್ ಪರ್ಸನ್ಸ್ಗೆ ಅವಮಾನ ಆಗಿದೆ, ಫ್ರಾಡ್ ಆಗಿದೆ, ಮಾಲ್ ಪ್ರಾಕ್ಟೀಸ್ ಆಗಿದೆ, ಫೋರ್ಜರಿ ಆಗಿದೆ, ಎಲ್ಲ ರೀತಿಯಲ್ಲಿ ಆಗಿದೆ. ಅದಕ್ಕೋಸ್ಕರ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು. ಬ್ಯಾಂಗ್ಳೂರು ಸಿಟಿನಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು. ಕ್ಯಾಂಡಿಡೇಟ್ ಇರಲ್ಲ, ಕ್ಯಾಂಡಿಡೇಟು ಏಜೆಂಟ್ಸ್ನೆಲ್ಲ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸಲ್ಲಿ ಅಂಡರ್ ಬಾರ್ ಕೌನ್ಸಿಲ್ ಆ್ಯಕ್ಟ್ ಕಂಡು ಡಿಸಿಪ್ಲಿನ್ ಸಸ್ಪೆಂಡ್ ಮಾಡಬೇಕು, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು ಅಂತ ನಾನು ಕೇಳ್ತೀನಿ. ನಾನು ಹಾಕಿರೋ ಏನೆಂದರೆ ಕಂಪ್ಲೇಂಟ್ ಕೊಟ್ಟಿರೋ, ನನ್ನ ಹೆಸರು ಎಸ್ ಉಮೇಶ್ ಅಂತ, ಸೀರಿಯಲ್ ನಂಬರ್ 140. ನಾನು ಎಂಟೈರ್ ಕರ್ನಾಟಕ, ಬರೀ ಬೆಂಗಳೂರು ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಮಾಲ್ ಪ್ರಾಕ್ಟೀಸ್ ಆಗಿದೆ, ಎಲ್ಲ ಆಗಿರೋದ್ರಿಂದ ಕೆಲವು ಜಾಗದಲ್ಲಿ ಈಗ ಕರೆಂಟೇ ತೆಗೆದುಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಬಂತು. ಕರೆಂಟೇ ತೆಗೆದುಬಿಟ್ಟು ವೋಟಿಂಗ್ ಆಗಿದೆ. ಸೊ ಅಂಥವರೆಲ್ಲ ನಾನು ಕಂಪ್ಲೇಂಟ್ ಬಿಟ್ಟು ಕೆಲವರಿಗೆ ಕ್ಯಾಂಡಿಡೇಟ್ಗಳಿಗೆ ಒಳಗಡೆನೇ ಕಳಿಸಿಲ್ಲ. ಸಂಜೆವರು ಕರೆಂಟ್ ಇಲ್ಲ, ಸಂಜೆ 5:45, 6 ಗಂಟೆ ಆಗೋರು ಕರೆಂಟ್ ಬಂತು, ಆಮೇಲೆ ಮುಗಿದೋಗೈತೆ, ಟೈಮ್ ಆಯಿತು ಹೋಗಿ ಅಂತ ಕಳಿಸಿದ್ದಾರೆ. ಅಂಥವೆಲ್ಲ ನನಗೆ ಗಮನಕ್ಕೆ ಬಂದಿರೋದಾಗ ನಾನು ಎಂಟೈರ್ ಕರ್ನಾಟಕದಲ್ಲಿ CCTV ಫುಟೇಜ್ ಕೊಡಿ ಅಂತ ನಾನು ಕೇಳಿದ್ದೀನಿ. ಅದು ನಾನು ಫುಟೇಜ್ ಕೊಡಬೇಕು. ಫುಟೇಜ್ ಕೊಡಿದ್ರೆ ಮುಂದೆ ನಿಮ್ಮ ಮತ ಎಣಿಕೆಗೆ ನಾನಂತೂ ಬಿಡಲ್ಲ, ನನ್ನ ಹೋರಾಟ ಇದ್ದೇ ಇರುತ್ತೆ. ಫುಟೇಜ್ ಕೊಳ್ಳಿ, ಎಲ್ಲಿ ನ್ಯಾಯಯುತವಾಗಲಿ ಅದು ಆಗಲಿ, ಅದ್ರ ಧ್ವನಿ ಎತ್ತೀನಿ. ಯಾವಾಗೂ ನ್ಯಾಯಯುತ ಪರವಾಗಿ ನಾನು ಧ್ವನಿ ಎತ್ತೀನಿ ಅಂತ ನಾನು ಹೇಳ್ತೀನಿ. ಉಮೇಶ್ ಅಂತ. ಸ್ನೇಹಿತರೆ ನಮಸ್ಕಾರ, ನಾನು JV ಶ್ರೀನಿವಾಸರಾವ್ ಅಡ್ವೊಕೇಟ್ ಮಾತಾಡೋದು. ಮೊನ್ನೆ 11/3/2026 ನಡೆದಂತಹ KSBC ಚುನಾವಣೆಯಲ್ಲಿ ಬಹಳ ಅಕ್ರಮ ನಡೆದಿದೆ ಅಂಥೇಳಿ ನಮ್ಮ ಸ್ನೇಹಿತರು ಹಲವಾರು ಕ್ಯಾಂಡಿಡೇಟ್ಗಳು ಇದರಲ್ಲಿ ಪ್ರಶ್ನೆ ಮಾಡ್ತಾಯಿದ್ರೆ ಮತ್ತು ಇದರ ವಿರುದ್ಧ ಏನು ಅಕ್ರಮ ನಡೆದಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ರೆ. KSBCಯಲ್ಲಿ ಇರ್ತಕ್ಕಂಥ ಇನ್ನು ಹೈ ಪವರ್ ಕಮಿಟಿ ಇದೆ, ದಟ್ ಇಟ್ ಸೆಲ್ಫ್ ಈಸ್ ನಾಟ್ ಪ್ರಾಪರ್ಲಿ ಡನ್ ಹಿಸ್ ಡ್ಯೂಟಿ. ಕೆಲವೊಂದು ಆಫೀಸರ್ಸ್ ಇದ್ದಾರಲ್ವ, ಅವರು ಕೊಲ್ಯೂಡ್ ಆಗಿದ್ದಾರೆ ಕೆಲವೊಂದು ಕ್ಯಾಂಡಿಡೇಟ್ ಜೊತೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದರೆ ಅಲ್ಲಿ ಎಂಟ್ರಿ ಆಗುವಂಥ ಸಿಟಿ ಸಿವಿಲ್ ಕೋರ್ಟ್ನ ಎಂಟ್ರಿ ಆಗುವಂಥ ಜಾಗದಿಂದ ಹಿಡಿದು ಒಳಗೆ ಇರ್ತಕ್ಕಂಥ ಎಲ್ಲ ವೋಟರ್ಸ್ ಅಲ್ಲದೆ ಇನ್ನು ಬೇರೆ ಬೇರೆ ಯಾರೋ ಬಂದಿದ್ದರು. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು ಅಲ್ಲಿರ್ತಕ್ಕಂಥ ವೋಟರ್ಸ್ ಯಾರು ಜೂನಿಯರ್ಸ್ ಇರ್ತಾರೆ ಪಾಪ, ಎಬವ್ 2015-20 ನಂತರ ಬಂದಂಥ ವಕೀಲರಿಗೆ ಅಲ್ಲೇ ಬರ್ತಾ ಇದ್ದಂಗೆ ಅವರಿಗೆ ಆಮಿಷ ಒಡ್ಡಿ ದುಡ್ಡನ್ನು ಕೊಟ್ಟು ಅವರ ಕೈಯಿಂದ ಬ್ಯಾಲೆಟ್ ಪೇಪರ್ ತಗೊಂಡು ಅವರೇ ಫಿಲಪ್ ಮಾಡಿ ಹಾಕಿರ್ತಕ್ಕಂಥದ್ದು ಕಂಡು ಬಂದಿದೆ. ನಾನು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭರತ್ ಹೋದ ಸಂದರ್ಭದಲ್ಲಿ ಕಂಡು ಬಂತು ಆ ವಿಚಾರ. ಅಲ್ಲೇ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಅಲ್ಲಿದ್ದಂಥ ಪೊಲೀಸರಿಗೂ ಹೇಳಿದ್ದೀವಿ, ನೀವೇನು ರಕ್ಷಣೆ ಮಾಡೋಕ್ಕಿದ್ರಾ ಅಥವಾ ಅವ್ರ ಜೊತೆ ಕೊಲ್ಯೂಡ್ ಆಗಿದ್ರ ಅಂತ ಕೇಳಿದ್ದಕ್ಕೆ ಅವರು ಬಾಯಿ ಮುಚ್ಕೊಂಡಿದ್ರು, ಏನೂ ಉತ್ತರ ಕೊಡಲಿಲ್ಲ. ಹಾಗಾಗಿ ಇದು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ. ಓಟಿಗೋಸ್ಕರ ಈ ಒಂದು ಹೀನ ಸ್ಥಿತಿಗೆ ಕೆಲವೊಂದು ಅಭ್ಯರ್ಥಿಗಳು ಇಳಿತಾರೆ ಅಂತಂದರೆ ಇದು ನಮ್ಮ ವಕೀಲ ವೃತ್ತಿಗೆ ಬಹಳ ಶೇಮ್ ಆಗುವಂಥ ವಿಚಾರ. ವಕೀಲರಾಗಿದ್ದುಕೊಂಡು ನಾವು ಇಂಥ ಒಂದು ಘಟನೆಗಳನ್ನು ಖಂಡಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಬಹಳ ನಾಶ ಆಗುತ್ತೆ. ಅದರ ಜೊತೆ ಯಾರು ದುಡ್ಡಿದ್ದಾರೆ ಮತ್ತು ಗೂಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಮತ್ತು ಯಾವ್ಯಾವ ವಕೀಲರ ಸಂಘಗಳ ಅಧ್ಯಕ್ಷರನ್ನ ಖರೀದಿ ಮಾಡಿಕೊಂಡು ಅವರು ಓಟ್ಗಳನ್ನು ಇವರು ಹಾಕಿಸ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಡೆಮೋಕ್ರಸಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ನಡೆ ಅಂತೇಳಿ ಹೇಳಿ ಬಯಸ್ತೇನೆ. ಇದರ ವಿರುದ್ಧವಾಗಿ ನಾವು ಎಲ್ಲ ವಕೀಲರು ಸೇರಿ ಇಲ್ಲಿ KSBCಗೆ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಈ ಒಂದು ಎಲೆಕ್ಷನ್ ಏನು ಮೊನ್ನೆ 11/3/2025 ನಡೆದಂಥ ಎಲೆಕ್ಷನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು, ಕೌಂಟಿಂಗ್ ಮಾಡಬಾರ್ದು ಮತ್ತು ಮುಂದಿನ ದಿನಗಳಲ್ಲಿ ಇದು ಎಲೆಕ್ಷನ್ ಆಗಬೇಕು. ಎಲ್ಲೆಲ್ಲಿ ಅಕ್ರಮ ಆಗಿದೆ ಅಂಥೇಳಿ ನಮ್ಮ ಉಮೇಶ್ ಅವರು ಹೇಳಿದಂಗೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅಂಥೇಳಿ CC ಕ್ಯಾಮ್ರಾ ಮುಖಾಂತರವಾಗಿ, CCTV ಮುಖಾಂತರವಾಗಿ ಕಂಡು ಬರ್ತದೋ ಅಲ್ಲೆಲ್ಲನೂ ಎಲೆಕ್ಷನ್ ಆಗಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಥೇಳಿ ಈ ಮೂಲಕ ಎಲ್ಲ ವಕೀಲರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಧನ್ಯವಾದಗಳು. ನಮಗೆ ಜಯ ಸಿಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಎಲ್ಲ ವಕೀಲರು ಸಹ ಈಗ ನಾವು ಕೆಲವೊಂದು ವಕೀಲರು ಸಹ ಹೈಕೋರ್ಟಲ್ಲಿ ರಿಟ್ ಹಾಕಿದ್ದಾರೆ, ಸ್ಟೇ ಮಾಡಿಸೋಕ್ಕೆ ಪ್ರಯತ್ನ ಇದ್ದಾರೆ ಅಂತೇಳಿ ಗೊತ್ತಾಯಿತು. ಹಾಗಾಗಿ ಜಯ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದೇವೆ. ಅಕಸ್ಮಾತ್ ಇವರನ್ನು ಕೌಂಟಿಂಗ್ 23ನೇ ತಾರೀಕು ಸ್ಟಾರ್ಟ್ ಮಾಡಿದ್ರು ಅಂತಂದರೆ ನಾವು ಈ ಒಂದು ಹೋರಾಟವನ್ನು ದೊಡ್ಡ ಮಟ್ಟದ ಹೋರಾಟವಾಗಿ ನಾವು ಮಾಡಬೇಕಾಗ್ತದೆ. ಎಲ್ಲ ವಕೀಲರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕಂದರೆ ವೋಟ್ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಒಳಗಾಗದೆ ವೋಟನ್ನು ನಾವು ಚುನಾವಣೆಯಲ್ಲಿ ನಾವು ಬೇಕಾದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಮಗೆ ಮತ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಈ ಮೂಲಕ ಹೇಳ ಬಯಸ್ತೇನೆ. ಥ್ಯಾಂಕ್ ಯು. ಇಂದಿನ ಸುದ್ದಿ ನೋಡಿದ್ರಲ್ಲ, ಮತ್ತು ಈಗ ನಮ್ಮ ವಕೀಲರೆಲ್ಲ ಸೇರಿಕೊಂಡು ನಾಳೆ ಇನ್ನು 2 ಗಂಟೆಗೆ ತಾವು ಬರಬೇಕಂತ ಹೇಳಿದ್ದಾರೆ. ಈ ಥರ ಬಿಸಿ ಬಿಸಿ ಸುದ್ದಿಗೋಸ್ಕರ ತಾವು ನಮ್ಮ ಚಾನಲ್ಗೆ ನೋಡ್ತೀವಿ.